ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. IPL ನ ಮೊದಲ ಪಂದ್ಯದಲ್ಲಿ ಬಂದ್ಬಿಟ್ಟು SRH ತಂಡವು RCB ವಿರುದ್ಧ ಹೀನಾಯವಾಗಿ ಸೋತ ಬಳಿಕ ಮಾತನಾಡಿದಂಥ SRH ತಂಡದ ಕ್ಯಾಪ್ಟನ್ ಆಗಿರುವಂಥ ಇಶಾನ್ ಕಿಶನ್ ಅವರು RCB ಬಗ್ಗೆ, ವಿರಾಟ್ ಕೊಹ್ಲಿ ಅವರ ಬಗ್ಗೆ ಏನೆಲ್ಲ ಹೇಳಿಕೆ ನೀಡಿದ್ದಾರೆ, ಹಾಗೆ ಈ ಪಂದ್ಯದ ಸೋಲಿನ ಕಾರಣಗಳನ್ನು ತಿಳಿಸಿದ್ದಾರೆ ಸ್ನೇಹಿತರೆ. ಹೌದು ಸ್ನೇಹಿತರೆ, ಈ ಪಂದ್ಯದಲ್ಲಿ ಬಂದ್ಬಿಟ್ಟು SRH ತಂಡವು 6 ವಿಕೆಟ್ಗಳಿಂದ ಹೀನಾಯವಾಗಿ ಸೋತ ಬಳಿಕ ಮಾತನಾಡಿದಂಥ ಇಶಾನ್ ಕಿಶನ್ ಅವರು ವಿರಾಟ್ ಕೊಹ್ಲಿಯ ಬಗ್ಗೆ ಮತ್ತು ನಮ್ಮ ಟೀಮ್ನ RCBಯ ಬಗ್ಗೆ ಏನೆಲ್ಲ ಹೇಳಿಕೆ ನೀಡಿದ್ದಾರೆ ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಸೊ ಅದರಿಂದ ನೀವು ಈ ವಿಡಿಯೋನ ದಯವಿಟ್ಟು ಕೊನೆವರೆಗೆ ನೋಡಿ. ಹಾಗೆ ನೀವೇನಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಕೆಳಗಡೆ ಕಾಣುವಂಥ ಬೆಲ್ಲೈಕನ್ನ ಆನಲ್ಲಿ ಇಟ್ಕೊಳ್ಳಿ. ಮರದೇ ಈ ವಿಡಿಯೋಗೊಂದು ಲೈಕ್ ಮಾಡಿ. ಹಾಗೆ ನಿಮಗೆ RCBಯಲ್ಲಿ ಯಾವ ಪ್ಲೇಯರ್ ಇಷ್ಟ ಎಂಬುದನ್ನು ಕಾಮೆಂಟ್ ಮಾಡೋದ್ರ ಮೂಲಕ ತಿಳಿಸಿ. ಅದಕ್ಕೂ ಮುಂಚೆ ಮ್ಯಾಚ್ ಅಲರ್ಟ್ಸ್ ಬಗ್ಗೆ ನೋಡ್ಕೊಂಡ್ಬರುವುದಾದರೆ, ಮೊದಲಿಗೆ ಟಾಸ್ ಹೊತ್ತು ಬ್ಯಾಟಿಂಗ್ ಬಂದಂಥ SRH ತಂಡವು ನಿಗದಿತ 20 ಓವರ್ನಷ್ಟಕ್ಕೆ 9 ವಿಕೆಟ್ ಕಳೆದುಕೊಂಡು 201 ರನ್ಗಳು ಕಲೆ ಹಾಕಿತ್ತು. ಇದರಲ್ಲಿ ಬಂದ್ಬಿಟ್ಟು ಕ್ಯಾಪ್ಟನ್ ಲೀಡಿಂಗ್ ದ ಫ್ರಂಟ್ ಅನ್ನೋವಾಗಿ ಇಶಾನ್ ಕಿಶನ್ ಅವರು ಭರ್ಜರಿಯಾಗಿ ಬ್ಯಾಟಿಂಗ್ ಮಾಡುವುದರ ಮೂಲಕ 38 ಬಾಲ್ಗಳಲ್ಲಿ 5 ಸಿಕ್ಸರ್ ಹಾಗೂ 8 ಬೌಂಡರಿ ಒಳಗೊಂಡಂಥ 80 ರನ್ಗಳ ಭರ್ಜರಿಯಾಗಿ ಪ್ರದರ್ಶನವನ್ನು ನೀಡಿದರು. ಈ ಪ್ರದರ್ಶನ ನೀಡುವುದರ ಮೂಲಕ ಟೀಮ್ ಇಂಡಿಯಾದ ಈ ಸೀಸನ್ನಲ್ಲಿ 50 ಗಳಿಸಿದ ಮೊದಲ ಬ್ಯಾಟರ್ಸ್ ಎಂಬ ಗಳಿಕೆಗೆ ಸಹ ಪಾತ್ರರಾದರು. ಇಶಾನ್ ಕಿಶನ್ ಅವರು 31, ಹೆನ್ರಿಚ್ ಕ್ಲಾಸನ್ ಅವರು 31 ರನ್ ಹಾಗೂ ಅನಿಕೇತ್ ವರ್ಮಾ ಅವರು 18 ಬಾಲ್ಗಳಲ್ಲಿ 44 ಬೌಂಡರಿ 3 ಸಿಕ್ಸರ್ ಒಳಗೊಂಡಂಥ 43 ರನ್ಗಳು ಬ್ಯಾಟಿಂಗ್ ಪ್ರದರ್ಶನವನ್ನು ಕ್ಯಾಮಿಯೋ ಇನ್ನಿಂಗ್ಸ್ ಸಹ ತೋರಿದರು. ಇನ್ನು ಇವರು ಬಿಟ್ಟರೆ ಮಿಕ್ಕಿದ ಯಾವುದೇ ಬ್ಯಾಟರ್ ಸಹ 2 ಅಂಕೆಯ ಮೊತ್ತವನ್ನು ಕಲೆ ಹಾಕಲು ಶಕ್ತವಾಗಲಿಲ್ಲ. ಇದರಿಂದಾಗಿ SRH ತಂಡವು 20 ಓವರ್ನಷ್ಟಕ್ಕೆ 9 ವಿಕೆಟ್ ಕಳೆದುಕೊಂಡು 201 ರನ್ಗಳು ಕಲೆ ಹಾಕಲಷ್ಟೇ ಶಕ್ತವಿತ್ತು. ಇನ್ನು ಬಾಲಿಂಗ್ ಪರ ನೋಡುವುದಾದರೆ ಜಾಕೋಬ್ ಡಬ್ಬಿ ಅವರು 3 ವಿಕೆಟ್, ರೋಮನ್ ಸರ್ಪಡ್ ಅವರು 3 ವಿಕೆಟ್ ಹಾಗೂ ಭುವನೇಶ್ವರ್ ಕುಮಾರ್, ಅಭಿನಂದನ್ ಸಿಂಗ್, ಸುಶೀಲ್ ಶರ್ಮಾ ಅವರು ತಲಾ ಒಂದೊಂದು ವಿಕೆಟ್ ಕಬಳಿಸುವುದರ ಮೂಲಕ SRH ತಂಡವನ್ನು ಕಡಿಮೆ ಮೊತ್ತಕ್ಕೆ ಕಟ್ಟಿ ಹಾಕಿದರು ಅಂತಲೇ ಹೇಳ್ಬೋದು ಸ್ನೇಹಿತರೆ. ಇನ್ನು ಈ ಟಾರ್ಗೆಟ್ ಅನ್ನು ಚೇಸ್ ಮಾಡಲು ಬಂದಂಥ RCBಯು ಸುಲಭವಾಗಿ ಜಯ ಗಳಿಸುವುದರ ಮೂಲಕ ಮೊದಲ ಪಂದ್ಯವನ್ನು ಗೆದ್ದಿತ್ತು. ಇದರಲ್ಲಿ ಬಂದ್ಬಿಟ್ಟು ವಿರಾಟ್ ಕೊಹ್ಲಿ ಅವರು ಬ್ಯಾಟಿಂಗ್ ನೋಡುವಲು ಕಾತರದಿಂದ ಕಾಯುತ್ತಿದ್ದಂಥ ಫ್ಯಾನ್ಸ್ಗಳಿಗೆಲ್ಲ ತುಂಬಾ ಖುಷಿ ಆಯಿತು. ಅದರಲ್ಲೂ ನಮಗೂ ಸಹ ವಿರಾಟ್ ಕೊಹ್ಲಿ ಅವರ ಬ್ಯಾಟಿಂಗ್ ನೋಡಲು ಬಹಳ ಉತ್ಸಾಹವಿತ್ತು. ಯಾಕೆಂದರೆ ವಿರಾಟ್ ಕೊಹ್ಲಿ ಅವರು ಬಹಳ ದಿನಗಳ ನಂತರ ಕ್ರಿಕೆಟ್ ಸ್ಟೇಡಿಯಂಗೆ ಇಳಿತಾ ಇದ್ದರು. ಬ್ಯಾಟಿಂಗ್ ಹಿಡಿದುಗಿಸಿ ಅವರು ಆಡಿದಂತಹ 16ನೇ ಓವರ್ನಲ್ಲಿ ಅವರು 18 ರನ್ ಗಳಿಸಿದ್ರಲ್ಲ, ಅದಂತೂ ಅದ್ಭುತವಾಗಿತ್ತು ಅಂತಲೇ ಹೇಳ್ಬೋದು ಸ್ನೇಹಿತರೆ. ವಿರಾಟ್ ಕೊಹ್ಲಿ ಅವರು 38 ಬಾಲ್ಗಳಲ್ಲಿ 5 ಬೌಂಡರಿ 5 ಸಿಕ್ಸರ್ ಒಳಗೊಂಡ 69 ರನ್ಗಳನ್ನು ನೀಡಿದರು. ಇನ್ನು ದೇವದತ್ ಪಡಿಕ್ಕಲ್ ಅವರು 26 ಬಾಲ್ಗಳಲ್ಲಿ 7 ಬೌಂಡರಿ ಹಾಗೂ 4 ಸಿಕ್ಸರ್ ಹೊಡೆಯುವುದರ ಮೂಲಕ ನಮ್ಮ ಹೆಮ್ಮೆಯ ಕನ್ನಡಿಗ ದೇವದತ್ ಪಡಿಕ್ಕಲ್ ಅವರು 61 ರನ್ಗಳ ಕಾಣಿಕೆ ನೀಡಿದರು. ಇದನ್ನು ಕ್ಯಾಪ್ಟನ್ ಆಗಿರುವಂಥ ರಾಜತ್ ಪಡಿದಾರ್ ಅವರು 30 ರನ್ಗಳನ್ನು ನೆರವಿನಿಂದ RCB ತಂಡವು 4 ವಿಕೆಟ್ ಕಳೆದುಕೊಂಡು 203 ರನ್ಗಳನ್ನು ಕಲೆ ಹಾಕಿತ್ತು. ಇದರಿಂದವಾಗಿ ಸುಲಭವಾಗಿ ಜಯವನ್ನು ಗಳಿಸುತ್ತಾ 6 ವಿಕೆಟ್ಗಳಿಂದ ಸುಲಭವಾಗಿ ಜಯ ಗಳಿಸುತ್ತಂತಾನೆ ಹೇಳ್ಬೋದು ಸ್ನೇಹಿತರೆ. ಇನ್ನು ಪಂದ್ಯ ಮುಗಿದ ಬಳಿಕ ಮಾತನಾಡಿದಂಥ ಇಶಾನ್ ಕಿಶನ್ ಅವರು ಈ ರೀತಿಯಾಗಿ ಹೇಳಿರ್ತಾರೆ ಸ್ನೇಹಿತರೆ. ಮೊದಲಿಗೆ ಬಂದ್ಬಿಟ್ಟು ಬ್ಯಾಟಿಂಗ್ ಅಂತಹ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಬ್ಯಾಟಿಂಗ್ ಅಂತ ಪಿಚ್ಚಲ್ಲಿ ಬಂದ್ಬಿಟ್ಟು ನಮ್ಮ ಬ್ಯಾಟರ್ಸ್ಗಳು ಜಾಕೋಬ್ ಡುಬೆ ಅವರ ಬಾಲಿಂಗ್ಗೆ ತುಣಿಕಾಡುವುದರ ಮೂಲಕ ಕಳಪೆ ಬ್ಯಾಟಿಂಗ್ ಪ್ರದರ್ಶನವನ್ನು ನೀಡಿದರು. ಇನ್ನು ನಮ್ಮ ತಂಡವು ಈ ಪಂದ್ಯದಲ್ಲಿ ಬಂದ್ಬಿಟ್ಟು ಭಾಳಷ್ಟು ಮಿಸ್ಪೇಡಿಂಗ್ ಸಹ ಮಾಡಿರ್ತಾರೆ ಸ್ನೇಹಿತರೆ. ಇನ್ನು ಮಾತು ಮುಂದುವರಿಸಿದ ಅವರು ಈ ಪಂದ್ಯದಲ್ಲಿ ಬಂದ್ಬಿಟ್ಟು ವಿರಾಟ್ ಕೊಹ್ಲಿ ಅವರ ಅದ್ಭುತವಾದ ಇನ್ನಿಂಗ್ಸ್ ಆಡುವುದರ ಮೂಲಕ ವಿರಾಟ್ ಕೊಹ್ಲಿ ಅವರು ನಮಗೆ ಸೋಲಿನ ರುಚಿಯನ್ನು ನೀಡಿರುತ್ತಾರೆ ಅಂತಲೇ ಹೇಳಿದರು ಸ್ನೇಹಿತರೆ. ಇನ್ನು ಮಾತು ಮುಂದುವರಿಸಿದ ಅವರು ವಿರಾಟ್ ಕೊಹ್ಲಿ ಅವರು 15 ದಿನ 16 ರನ್ಗಳು ಆಡ್ತಿರುವಾಗ ಹೆನ್ರಿಚ್ ಕ್ಲಾಸನ್ ಅವರು ಆ ಕ್ಯಾಚನ್ನು ಬಿಡುತ್ತಾರೆ ಸ್ನೇಹಿತರೆ. ಆ ಕ್ಯಾಚ್ ಬಿಟ್ಟಾದ ನಂತರ ವಿರಾಟ್ ಕೊಹ್ಲಿ ಅವರು ಎಂಥ ಅದ್ಭುತವಾದ ಇನ್ನಿಂಗ್ಸ್ ಆಡಿದರು ನೀವೇ ನೋಡ್ಬೋದು ಸ್ನೇಹಿತರೆ. ವಿರಾಟ್ ಕೊಹ್ಲಿ ಎಂಥ ಪ್ಲೇಯರ್ ಎಂಬುದು ನಿಮಗೆಲ್ಲರಿಗೂ ಗೊತ್ತಾಗಿದೆ ಸ್ನೇಹಿತರೆ. ಅಂಥದ್ರಲ್ಲಿ ಹೆನ್ರಿಚ್ ಕ್ಲಾಸನ್ ಅವರು ಅವರ ಆ ಸುಲಭ ಕ್ಯಾಚನ್ನು ಕೈ ಬಿಡುತ್ತಾರೆ ಸ್ನೇಹಿತರೆ. ಅದರಿಂದಾಗಿ ಈ ಪಂದ್ಯ ಗತಿಯನ್ನೇ ಬದಲಾಯಿತು ಅಂತಲೇ ಹೇಳ್ಬೋದು ಅಂತ ಹೇಳಿರುತ್ತಾರೆ ಸ್ನೇಹಿತರೆ. ಹೌದು ಸ್ನೇಹಿತರೆ, ಇಶಾನ್ ಕಿಶನ್ ಹೇಳಿರೋದು ಸಹ ನಿಜ. ಯಾಕೆಂದರೆ ವಿರಾಟ್ ಕೊಹ್ಲಿ ಎಂಥ ಅದ್ಭುತ ಆಟಗಾರ ಎಂಬುದು ನಿಮಗೆಲ್ಲರಿಗೂ ಗೊತ್ತೇ ಇದೆ. ಕಿಂಗ್ ಕೊಹ್ಲಿಯ ಆಟ ಅಂತೂ ಅದ್ಭುತವಾಗಿತ್ತು. ಯಾಕಂದರೆ ಕಿಂಗ್ ಕೊಹ್ಲಿಯು ಭಾಳ ದಿನಗಳ ನಂತರ ಬ್ಯಾಟ್ ಹಿಡಿದುಗೆಸಿ ಗ್ರೌಂಡ್ಗೆ ಬರುತ್ತಾ ಇದ್ದಂಥ KKS ಸುರುಮಳೆನೇ ಆಗಿತ್ತು. ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಕಿಂಗ್ ಕೊಹ್ಲಿಯನ್ನು ನೋಡಲು ಬಹಳ ಅಭಿಮಾನಿಗಳು ಕಾತುರದಿಂದ ಕಾಯುತ್ತಾನೆ ಇದ್ರು ಅಂತಲೇ ಹೇಳ್ಬೋದು ಸ್ನೇಹಿತರೆ. ಅವರ ಈ ಇನ್ನಿಂಗ್ಸನ್ನು ತುಂಬಾ ಎಂಜಾಯ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಫ್ಯಾನ್ಸ್ಗಳೆಲ್ಲ. ಇದೇ ಥರ ಕ್ರಿಕೆಟ್ ಕಂಟೆಂಟ್ಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಹಾಗೆ ಕೆಳಗಡೆ ಕಾಣುವಂಥ ಬೆಲ್ಲೈಕನನ್ನು ಆನಲ್ಲಿ ಇಟ್ಕೊಳ್ಳಿ. ಮುಂಬರುವಂಥ ಚೆನ್ನೈ ವಿರುದ್ಧದ ಪಂದ್ಯದಲ್ಲಿ RCB ಜಯ ಗಳಿಸುತ್ತೋ ಇಲ್ಲ ಎಂಬುದನ್ನು ಕಾಮೆಂಟ್ ಮಾಡೋದರ ಮೂಲಕ ತಿಳಿಸಿ. ಹಾಗೆ ನಮ್ಮ ಈ ವಿಡಿಯೋಗೊಂದು ಮರ್ಯಾದೆ ಲೈಕ್ ಮಾಡಿ.